ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೊಸ ಚಾನಲ್ ಮಂಗಳಾ ಕಿಚನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ನನ್ನ ಸ್ವಂತ ರೆಸಿಪಿ ಅಂತಲೇ ಹೇಳ್ಬೋದು. ಹೆಲ್ದಿ ಆ್ಯಂಡ್ ಟೇಸ್ಟಿ ಅಕ್ಕಿ ರೊಟ್ಟಿ ರೋಲ್ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು. ಸ್ಟಫಿಂಗ್ಗೆ ಬೇಕಾಗಿರೋ ಸಾಮಗ್ರಿಗಳು: ಈರುಳ್ಳಿ, ಹಸಿಮೆಣಸು, ಕ್ಯಾರೆಟ್ ತುರಿದಿಟ್ಕೊಂಡಿರೋದು, ಮತ್ತು ಬೀಟ್ರೂಟ್ ತುರಿದಿಟ್ಕೊಂಡಿರೋದು, ಮತ್ತು ಟೊಮೆಟೊ ಮತ್ತು ಸಬ್ಬಸಿಗೆ ಸೊಪ್ಪು, ಗರಂ ಮಸಾಲೆ, ಅರಿಶಿನ, ಉಪ್ಪು, ಅಕ್ಕಿ ಹಿಟ್ಟು, ಕೆಂಪು ಮೆಣಸಿನಕಾಯಿ ಮಸಾಲೆ ಚಟ್ನಿ. ಸ್ಟಫಿಂಗ್ ಮಾಡುವ ವಿಧಾನ: ಮೊದಲು ಬಾಣಲೆಗೆ ಎಣ್ಣೆ ಹಾಕಿ ಸಾಸಿವೆ ಮತ್ತು ಜೀರಿಗೆ ಹಾಕಿ ನಂತರ ಈರುಳ್ಳಿ ಹಾಕಿ ಬಾಡಿಸಬೇಕು. ಸ್ವಲ್ಪ ಹೊತ್ತು ಬಾಡಿಸಿದಾದ ಮೇಲೆ ಸ್ವಲ್ಪ ಹಸಿಮೆಣಸು ಹಾಕಬೇಕು. ಹಸಿರು ಮೆಣಸಿನಕಾಯಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬಹುದು. ನಂತರ ಕ್ಯಾರೆಟ್ ತುರಿದುಕೊಂಡು ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಬೇಕು. ನಂತರ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಕೈ ಆಡಿಸಿ ನಂತರ ಬೀಟ್ರೂಟ್ ತುರಿದಿಟ್ಕೊಂಡಿರೋದನ್ನು ಹಾಕಬೇಕು. ನಂತರ ಅದು ಸ್ವಲ್ಪ ಕೈ ಆಡಿಸಿ ಆದಮೇಲೆ ಸ್ವಲ್ಪ ಟೊಮೆಟೊ ಹಾಕಿ ನಂತರ ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಬಾಡಿಸಬೇಕು. ನೀರಿನ ಅಂಶ ಹೋಗೋವರೆಗೂ ಸ್ವಲ್ಪ ಬಾಡಿಸಿ ನಂತರ ಸಬ್ಬಸಿಗೆ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿರ್ತೇವಲ್ಲ ಅದನ್ನು ಹಾಕಿ ಸ್ವಲ್ಪ ಬಾಡಿಸಬೇಕು. ಅದಾದಮೇಲೆ ಸ್ವಲ್ಪ ಗರಂ ಮಸಾಲೆ ಪೌಡರು ಮತ್ತು ಅರಿಶಿನ ಪೌಡರು ಹಾಕಿ ಸ್ವಲ್ಪ ಬಾಡಿಸಬೇಕು. ಸ್ವಲ್ಪ ಬಾಡಿಸಿ ಆದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಕೊತ್ತಂಬರಿ ಸೊಪ್ಪು ಹಾಕಿ ಆದಮೇಲೆ ಫ್ರೈ ಮಾಡಿ ನಂತರ ಸ್ವಲ್ಪ ಲಾಸ್ಟಲ್ಲಿ ಸ್ವಲ್ಪ ನೀರನ್ನು ಹಾಕಬೇಕು. ಸ್ವಲ್ಪ ನೀರು ಹಾಕಿ ಇದ್ರೆ ಆಯಿತು, ಸ್ಟಫಿಂಗ್ ರೆಡಿ ಆಗುತ್ತೆ. ಈಗ ಅಕ್ಕಿ ರೊಟ್ಟಿ ತಯಾರಿಸೋದು ಹೇಗೆ ಅಂತ ನೋಡೋಣ. ಒಂದು ಬಾಣಲೆ ಬಿಸಿಗಿಟ್ಟು 1 ಗ್ಲಾಸ್ ನೀರು ಹಾಕಬೇಕು. ನಾನು 1 ಗ್ಲಾಸ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ಅದರ ಪ್ರಕಾರ 1 ಗ್ಲಾಸ್ ನೀರು ಹಾಕಬೇಕು. ನಂತರ ನೀರು ಕುದಿಯುವಾಗ ಹಿಟ್ಟು ಹಾಕಬೇಕು. ಅಕ್ಕಿ ಹಿಟ್ಟನ್ನು ಹಾಕಿ ಅದು ಬರಬೇಕು. ಅದು ಕುದಿಬೇಕು. ಸ್ವಲ್ಪ ನೀರಲ್ಲಿ ಅಕ್ಕಿ ಹಿಟ್ಟು ಹಾಕ್ತೀವಲ್ಲ ಅದು ಸ್ವಲ್ಪ ಕುದಿದಾದ ಮೇಲೆ ನಂತರ ಸ್ವಲ್ಪ ಚಮಚ ತಗೊಂಡು ಸ್ವಲ್ಪ ಕೈ ಆಡಿಸ್ಬೇಕು. ಸ್ವಲ್ಪ ಕುದಿಬೇಕು. ಸ್ವಲ್ಪ ಕುದ್ರೆ ರೊಟ್ಟಿ ಚೆನ್ನಾಗಿ ಬರುತ್ತೆ, ಸ್ಮೂತಾಗಿ ಆಗುತ್ತೆ. ಆಮೇಲೆ ಸ್ವಲ್ಪ ಕೈ ಆಡಿಸಿ ಆದಮೇಲೆ ಕೆಳಗಿಳಿಸಿ ಮತ್ತೆ ಸ್ವಲ್ಪ ಕೈ ಆಡಿಸಿ ಆದಮೇಲೆ ಬಿಸಿ ಆರಬೇಕು. ಅದು ಬಿಸಿ ಆರಿದ ಮೇಲೆ ನಾದಬೇಕು, ಚೆನ್ನಾಗಿ ನಾದ್ಕೋಬೇಕು. ನಾನು ನೀಟಾಗಿ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ, ಯಾಕೆಂದರೆ ನಿಮಗೆ ಗೊತ್ತಾಗಬೇಕಲ್ವ ಹೇಗೆ ಮಾಡಬೇಕಂತ. ಅದನ್ನು ನಾದಬೇಕು. ಸ್ವಲ್ಪ ಬಿಸಿ ಆರಬೇಕು. ಬಿಸಿ ಆರಿದ ಮೇಲೆ ಚೆನ್ನಾಗಿ ನಾದಬೇಕು. ಅದರಲ್ಲಿ ಗಂಟೇನಾದರೂ ಇದ್ದರೆ ಇದು ಆಗುತ್ತೆ, ಒಡೆದೋಗುತ್ತೆ ಹೀಗೆ ನಾದೋದ್ರಿಂದ. ಹೀಗೆ ನಾದಿ ಆದಮೇಲೆ ನೀಟಾಗಿ ಉಂಡೆ ಮಾಡಿ ರೊಟ್ಟಿ ಮಾಡ್ಬೋದು, ರೊಟ್ಟಿ ಲಟ್ಟಿಸ್ಬೋದು. ಆಗ ಸ್ಮೂತಾಗಿ ಬರುತ್ತೆ ರೊಟ್ಟಿ. ಚಿಕ್ಕ ಮಕ್ಕಳಾಗಲಿ ದೊಡ್ಡವರಾಗಲಿ ಯಾರು ಬೇಕಾದರೂ ತಿನ್ಬೋದು, ವಯಸ್ಸಾದವರು ಸಹ ತಿನ್ಬೋದು. ಹಾಗೆ ರೊಟ್ಟಿ ಬರುತ್ತೆ. ಚೆನ್ನಾಗಿ ನಾದಿ ಉಂಡೆ ಮಾಡಿ ಈಗ ಲಟ್ಟಿಸ್ಬೇಕು. ಒಂದು ಹಂಚು ಬಿಸಿಗಿಟ್ಕೊಂಡು ರೊಟ್ಟಿನ ಲಟ್ಟಿಸ್ಬೇಕು. ಸ್ವಲ್ಪ ಪುಡಿ ಹಿಟ್ಟು ಇಟ್ಕೊಂಡಿರ್ಬೇಕು, ಒಣಗಿರೋದು ಹಿಟ್ಟು, ಪುಡಿ ಹಿಟ್ಟು, ಅದರಲ್ಲಿ ಅದ್ದಿ ರೊಟ್ಟಿ ಮಾಡಬೇಕು. ಈಗ ಜೋಳದ ರೊಟ್ಟಿ ಎಲ್ಲ ಮಾಡ್ತೀವಲ್ಲ ಮಾಮೂಲಿ ಹಾಗೆ ಉಂಡೆ ಮಾಡಿದ ಹಿಟ್ಟನ್ನು ಒಣಗಿದ ಹಿಟ್ಟಲ್ಲಿ ಅಂದರೆ ಪುಡಿ ಹಿಟ್ಟಲ್ಲಿ ಅದ್ದಿ ಅದನ್ನು ಲಟ್ಟಿಸಿ ಆಮೇಲೆ ಹಂಚು ಬಿಸಿ ಆಗಬೇಕು. ಚೆನ್ನಾಗಿ ಬಿಸಿ ಆದಮೇಲೆ
ರೊಟ್ಟಿ ಲಟ್ಟಿಸ್ತಿರ್ತೇವಲ್ಲ ಅದನ್ನು ಹಾಕಬೇಕು. ಸ್ವಲ್ಪ ದಪ್ಪ ಇದ್ದರೂ ಪರವಾಗಿಲ್ಲ, ರೊಟ್ಟಿ ದಪ್ಪ ಇದ್ದರೆ ಚೆನ್ನಾಗಿ ಉಬ್ಬಿ ಬರುತ್ತೆ, ಮತ್ತು ಮಕ್ಕಳಿಗೆ ತಿನ್ನಲಿಕ್ಕೂ ಸ್ಮೂತಾಗಿರುತ್ತೆ, ಮತ್ತು ವಯಸ್ಸಾದವರು ಇರ್ತಾರಲ್ಲ ಅವರು ಸಹ ಚೆನ್ನಾಗಿ ತಿಂತಾರೆ. ಹಂಚು ಬಿಸಿ ಆದಮೇಲೆ ರೊಟ್ಟಿನ ಹಾಕಬೇಕು. ನಾನು ಸ್ವಲ್ಪ ದಪ್ಪಾಗಿ ಚಿಕ್ಕದಾಗಿಯೇ ಲಟ್ಟಿಸ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ನೀರು ತಗೋಬೇಕು. ನೀರು ಮತ್ತು ಒಂದು ಕಾಟನ್ ಬಟ್ಟೆಯಲ್ಲಿ ಅದ್ದಿ, ನೀರಲ್ಲಿ ಕಾಟನ್ ಬಟ್ಟೆ ಅದ್ದಿ ಅದೇ ಕೆಳಗಿನ ಪದರ ಇರುತ್ತಲ್ಲ, ನಾವು ಹಿಟ್ಟು ಹಾಕಿ ಲಟ್ಟಿಸಿರ್ತೀವಲ್ಲ ಅದರ ಭಾಗ ಮೇಲೆ ಬರೋ ಹಾಗೆ ಹಾಕಿ, ಆ ಹಿಟ್ಟು ಒಣಗಿರೋ ಹಿಟ್ಟು ಹತ್ತಿರುತ್ತಲ್ಲ ರೊಟ್ಟಿಗೆ, ಅದು ಹೋಗುವವರೆಗೂ ಸ್ವಲ್ಪ ನೀರನ್ನು ಹಚ್ಚಬೇಕು. ನೀರನ್ನು ಹಚ್ಚಿ ಒಂದು 2-3 ನಿಮಿಷಕ್ಕೇ ತೆಗೆದು ಹಾಕಬೇಕು, ಅಂದರೆ ತಿರುಗಿಸಿ ಹಾಕಬೇಕು. ತಿರುಗಿಸಿ ಹಾಕಿ ಸ್ವಲ್ಪ ಬೇಯಿಸಬೇಕು ರೊಟ್ಟಿನ. ನಾವು ರೊಟ್ಟಿ ಹೇಗೆ ಬೇಯಿಸ್ತೀವೋ ಅದರಲ್ಲಿ ಚೆನ್ನಾಗಾಗುತ್ತೆ, ರೊಟ್ಟಿ ಸ್ಮೂತಾಗಿ ಬರುತ್ತೆ. ಮತ್ತು ಆದಮೇಲೆ ಕೆಂಪು ಚಟ್ನಿ ಅಂತ ಹೇಳಿದ್ನಲ್ಲ, ಇದು ಕೆಂಪು ಚಟ್ನಿಗೆ ನಾನು ಬೆಲ್ಲ, ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪು ಮತ್ತು ಖಾರದ ಪುಡಿ ಹಾಕಿ ಮಿಕ್ಸಿಯಲ್ಲಿ ರುಬ್ಬಿದ್ದೇನೆ. ಸ್ವಲ್ಪ ಬೆಲ್ಲ ಹಾಕಿದರೆ ಖಾರ ಆಗೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ, ಸ್ವೀಟಾಗಿರುತ್ತೆ. ಮತ್ತು ಅದಕ್ಕೆ ರೊಟ್ಟಿ ಮೇಲೆ ಹಚ್ತೀವಲ್ಲ ಆವಾಗ ಚೆನ್ನಾಗಿ ಬರುತ್ತೆ, ಅದು ರುಚಿಯಾಗುತ್ತೆ, ಅದೇ ರುಚಿ ಕೊಡೋದು. ಚೆನ್ನಾಗಿ ರೊಟ್ಟಿ ಮೇಲೆ ಸವರಬೇಕು. ಮತ್ತು ಇದು ಹಾಕಿದ ಮೇಲೆ ಸ್ವಲ್ಪ ತುಪ್ಪ ಬೇಕಾದರೆ ಅದ್ರ ಮೇಲೆ ಹಾಕ್ಬೋದು. ಅದಾದಮೇಲೆ ನಾವು ಸ್ಟಫಿಂಗ್ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ತರಕಾರಿ ಎಲ್ಲ ಹಾಕಿ ಬೇಯಿಸಿ ಇಟ್ಕೊಂಡಿರ್ತೀವಲ್ಲ, ಅದು ಚಟ್ನಿ ಹಚ್ಚಿದ ಮೇಲೆ ಚಟ್ನಿನ ಮೊದಲು ಹಚ್ಚಬೇಕು. ಅದಾದಮೇಲೆ ಇದು ಸ್ಟಫಿಂಗ್ ರೆಡಿ ಮಾಡಿ ಇಟ್ಕೊಂಡಿರೋದನ್ನು ಅದ್ರ ಮೇಲೆ ಹಾಕಿ ಚೆನ್ನಾಗಿ ಅದು ಫುಲ್ ರೊಟ್ಟಿ ಪೂರ್ತಿ ಫುಲ್ ಆಗೋವರೆಗೂ ಚೆನ್ನಾಗಿ ಅದನ್ನು ಸರಿ ಮಾಡಬೇಕು. ರೊಟ್ಟಿ ತುಂಬ ಹರಡಬೇಕು. ಹೀಗೆ ರೊಟ್ಟಿ ತುಂಬ ಹರಡಿದ ಮೇಲೆ ಅದನ್ನು ರೋಲ್ ಮಾಡಬೇಕು. ತುಂಬ ರುಚಿಯಾಗಿರುತ್ತೆ. ಒಂದ್ಸರಿ ಮಾಡಿ ತಿಂದು ನೋಡಿ. ಮತ್ತು ನಿಮ್ಮ ಮಕ್ಕಳಿಗೆ ಯಾರಾದರೂ ಮನೇಲಿ ವಯಸ್ಸಿದ್ದವರಿದ್ದರೆ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಇಷ್ಟಪಟ್ಟು ತಿಂತಾರೆ. ಇದು ನಾನು ಓನಾಗಿ ಮತ್ತು ಸ್ವಂತ ರೆಸಿಪಿ, ಇದು ನಾನು ಮಾಡಿರೋದು. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿರುತ್ತೆ. ನನ್ನ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇನ್ನೂ ತುಂಬ ಹೆಲ್ದಿ ಆ್ಯಂಡ್ ಟೇಸ್ಟಿ ವಿಡಿಯೋಗಳನ್ನು ನಾನು ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ.